ಆಲ್ರೈಟ್, ತುಂಬಾನೇ ಕಾಂಟ್ರವರ್ಷಿಯಲ್ ಟಾಪಿಕ್ ನಡೀತಿರೋ ನಾನಿರೋದು ಎಲ್ಲಿ ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲಿ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಏನಂದ್ರೆ ಒಂದು ಇವಾಗ ಬೈರೇಗೌಡರು ಕೃಷ್ಣ ಬೈರೇಗೌಡರು ಹೇಳಿದಾರದು ಏನು, ಫುಟ್ಪಾತ್ ಅಲ್ಲಿ ಏನು ಒಂದು ಅಂಗಡಿಗಳಿರ್ಬಾರ್ದು, ಫುಟ್ಪಾತ್ ಬಂದು ಅದು ಪಬ್ಲಿಕ್ ಅಂತ ಇರೋದು. ಜಸ್ಟ್ ಆಗ್ತಾ ಇಲ್ಲ ಬ್ರೋ, ಇರಿ ಒಂದ್ ನಿಮಿಷ. ಏನ್ ಮಾಡ್ತಾ ಇದೀನಿ ನಾನು ಕೇಳ್ದಿರ. ಇವಾಗ ನಿಮ್ದು ಒಂದೇ ಸಲ ನಾಳೆ ದಿವಸ ಬಂದ್ಬಿಟ್ಟು GB ಅವರು ತೆಗ್ದ್ಬಿಡಿ ಅಂಗಡಿ ಅಂದ್ರೆ ನಿಮಗೆ ಏನಿರುತ್ತೆ, ನೆಕ್ಸ್ಟ್ ಏನು ಆಪ್ಷನ್ಸ್ ಇರುತ್ತೆ? ಆಪ್ಷನ್ ಏನಿಲ್ಲ ಸರ್, ಎಲ್ಲ ಮನೆ ಗಂಟೆ ಬಿಟ್ಟಿದ್ದಕ್ಕೆ ಮನೆ ಹೋಗೋ ಪರಿಸ್ಥಿತಿ ಬರುತ್ತೆ. ಏನು ಜನಗಳಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಸರ್. ಇದು ಬಡವ್ರ ಬಗ್ಗರಿಗೆಲ್ಲ ತುಂಬ ತೊಂದರೆನೇ ಇದು. ಎಲ್ಲ ಯೂಸ್ ಮಾಡಕ್ ಹೋದ್ರು ಅಷ್ಟೇ, ಏನ್ ಮಾಡಕ್ ಹೋದ್ರು ಅಷ್ಟೇ ಎಲ್ಲ ತೊಂದರೆ ಆಗುತ್ತೆ ಇಲ್ಲಿ. ಇವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಅಂಗಡಿ ಇಟ್ಬಿಟ್ಟು ನೀವು ಅಂಗಡಿಯಲ್ಲಿ ಮಾಡಿ ಅಂತಾರೆ. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಆಗುತ್ತೆ? ಅಂಗಡಿ ಇಡಕ್ ಆಗುತ್ತಾ? ಇಲ್ಲ ಇವಾಗ ನೀವು ಎಷ್ಟು ವರ್ಷದಿಂದ ಇದೇ ತರ ಮಾಡ್ತೀರ ಬಿಸ್ನೆಸ್? ಸುಮಾರು ಒಂದು 7-8 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 7-8 ವರ್ಷದಿಂದ ಮಾಡ್ತಿರೋದು. ಸಡನ್ ಆಗಿ ಬಿಟ್ಟು ಹೋಗಿ ಅಂದ್ರೆ ಆಗುತ್ತಾ? ಆಗಲ್ಲ ಸರ್. ಕೇಳೋಣ ನೋಡಿ, ಇನ್ನೊಬ್ರು ಇದಾರೆ. ಅಣ್ಣ ಈ ತರ ಅಣ್ಣ ಒಂದ್ ನಿಮಿಷ. ಸಡನ್ ಆಗಿ ನಿಮ್ಗೆ ಈ ತರ July 1st ಇಂದ ನೀವು ಯಾರು ಇಲ್ಲಿ ಇಡ್ಬಾರ್ದು, ಫುಟ್ಪಾತ್ ಬಂದು ಪಬ್ಲಿಕ್ ಅಂಗಡಿ ಇಲ್ಲಿ ಇಟ್ಬಿಡಿ ಅಂತಾರೆ. ಇದಕ್ಕೇನ್ ಹೇಳ್ತೀರಾ? ಏನ್ ಮಾಡಕ್ಕಾಗಲ್ಲ ಸರ್. ಎಲ್ಲಿ ನಮ್ ಕೆಲಸ ಇಲ್ಲ, ಓದಿಲ್ಲ, ಏನಿಲ್ಲ, ಇದೇ ಜೀವನ ನಮ್ಗೆ. ಎಲ್ಲ ಹೋಗೋಣ, ಇಲ್ಲಾಂದ್ರೆ ಊರ್ ಕಡೆ ಹೋಗ್ಬೇಕಾಗತ್ತೆ. ಊರ್ ಕಡೆ ಏನಿಲ್ಲ, ಏನ್ ಮಾಡಕ್ಕಾಗತ್ತೆ? ನಾಳೆ ದಿವಸ ಸಡನ್ ಆಗಿ GB ಅವ್ರು ಬಂದ್ಬಿಟ್ಟು, GBA ಸಾರಿ ಗ್ರೇಟರ್ ಬೆಂಗಳೂರು ಅಥಾರಿಟೀಸ್ ಸಡನ್ ಆಗಿ ಹೇಳ್ಬಿಟ್ಟು ಖಾಲಿ ಮಾಡಿ ಅಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ ಸರ್, ಖಾಲಿ ಮಾಡಕ್ ಆಗಲ್ಲ. ಹೆಂಗೆ ಬೇರೆ ಕಡೆ ಎಲ್ಲಾರು ನಮ್ಗೆ ಜಾಗ ಕೊಡ್ಸ್ಕೊಂಡು ಎಲ್ಲಾರು ವ್ಯಾಪಾರ ಮಾಡಕ್ ಜಾಗ ಕೊಡ್ಬೇಕು ಸರ್ ನಮ್ಗೆ. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಬೈರೇಗೌಡರಿಗೆ? ದಯವಿಟ್ಟು ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡ್ಬೇಡಿ, ಸೈಡಲ್ಲಿ ಹಾಕೊಂಡು ಹೆಂಗ ಮಾಡ್ಕೋಕ್ ಜೀವನ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀವಿ ಸರ್, ಸ್ವಲ್ಪ ಒಂದು ಅವಕಾಶ ಮಾಡ್ಕೊಡಿ ಅಂತ ಹೇಳ್ತೀವಿ ಸರ್. ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ, ಏನು ಮಲ್ಲೇಶ್ವರಂ ಅಲ್ಲಿ ಓಡಾಡಕ್ ಆಗಲ್ಲ, 8th ಕ್ರಾಸ್ ಅಲ್ಲಿ ನಮ್ಗೆ ನಡೆಯಕ್ಕೆ ಆಗಲ್ಲ, ಕಾಲ್ ಇಡಕ್ ಆಗಲ್ಲ ಅಂತಾರೆ. ನಿಮ್ಮಿಂದ ಏನೋ ತೊಂದ್ರೆನಾ? ಇಲ್ಲ ಸರ್, ನಮ್ಮಿಂದ ಯಾವ್ದು ತೊಂದರೆ ಆಗಲ್ಲ. ತೊಂದರೆ ಆಗಿರೋ ತರ ನೋಡ್ಕೊಂತೀವಿ ಸರ್. ಯಾವ್ದಕ್ಕೆಲ್ಲ ಫುಲ್ ಹಿಂದ್ಗಡೆನೆ ಹಾಕೊಂಡಿದೀವಿ. ಅವ್ರಿಗೆ ತೊಂದರೆ ಕೊಡತ್ತಾರೆ, ಪಬ್ಲಿಕ್ಗೆ ತೊಂದರೆ ಆಗತ್ತಾರೆ, ಯಾವ್ದು ಮಾಡಿಲ್ಲ ಸರ್. ನೋಡಿ ಅವ್ರು ಹೇಳೋದು ಪಬ್ಲಿಕ್ ಗೆ ವಾಕ್ ಮಾಡೋದಿದೆ. ಬ್ರೋ ಅಲ್ಲಿ ತೋರಿಸಿ, ಪಬ್ಲಿಕ್ ವಾಕ್ ಮಾಡಕ್ ಜಾಗ ಇದೆಯಲ್ವಾ ಅಂತ ನೋಡಿ. ಪಬ್ಲಿಕ್ ವಾಕ್ ಮಾಡಕ್ ಜಾಗ ಇದೆ, ಪಬ್ಲಿಕ್ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. 20 ವರ್ಷದಿಂದ ಮಾಡ್ತಾ ಇದ್ದೀವಿ, ಇಲ್ಲಿ ಏನು ತೊಂದರೆ ಇಲ್ಲ. ಪಬ್ಲಿಕ್ಗೆ ಆರಾಮಾಗಿ ಓಡಾಡ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇದ್ರೆ ಪಬ್ಲಿಕ್ ಹೇಳ್ತಾ ಇತ್ತು ನಿಮ್ಗೆ. ಪಬ್ಲಿಕ್ 20 ವರ್ಷದಿಂದ ಮಾಡ್ತಾ ಇದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಜನಗಳು ಆರಾಮಾಗಿ ಓಡಾಡಲಿಕ್ಕೆ ಬರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾಡ್ತಾ ಇದ್ದಾರೆ. ಏನಂದ್ರೆ ಇವಾಗ ಏನ್ ಹೇಳ್ತಾರೆ ಗೊತ್ತಾ, ಕೆಲವರು ನನ್ಗೆ ಮೆಸೇಜ್ ಮಾಡಿದ್ರು, ಕಾಲ್ ಮಾಡಿದ್ರು. ಏನಂದ್ರೆ, ಅಣ್ಣ ನಾವು ಅಂಗಡಿ ಇಟ್ಟಿವಿ, ಬಂಡವಾಳ ಮಾಡಿದೀವಿ, ಅಂಗಡಿ ನಮ್ಗೆ ವ್ಯಾಪಾರನೇ ಇಲ್ಲ, ಲಾಸ್ ಅಂತಾರೆ. ಅದಕ್ಕೇನ್ ಹೇಳ್ತೀರಾ ನೀವು? ಲಾಸ್ ಅಂದ್ರೆ ಎಲ್ಲ ಹೇಳ್ತಿರೋದು, ನಾವು ಬಂಡವಾಳ ಮಾಡ್ಬಿಟ್ಟು ಲಕ್ಷಾಂತರ ರೂಪಾಯಿ ಬಾಡಿಗೆ ಇಟ್ಬಿಟ್ಟು ಕಟ್ಸ್ತಾ ಇದೀರಿ ಅನ್ಬಿಟ್ಟು. ನಾನು ಯಾರು ಪರ ಇಲ್ಲ, ಯಾರು ವಿರುದ್ಧ ಇಲ್ಲ, ನಾನು ಜನರಲ್ಲ ಕೇಳ್ತಾರ. ಜನತೆಯ ಪ್ರಶ್ನೆ ನಿಮಗೆ ಕೇಳ್ತಾ ಇದೀನಿ. ಅವ್ರು ಹಾಕಿರೋ ಬಂಡವಾಳ ಅವ್ರಿಗೆ, ಅವ್ರ ಬಿಸ್ನೆಸ್ ಅವ್ರಿಗೆ ನಡೀತದೆ. ಅಂಗಡಿಯವ್ರು ತಗೊಳ್ಳಲಿ, ಅಂಗಡಿಯವರೇ ತಗೊಳ್ಳೋದು. ಫುಟ್ಪಾತ್ ಅಲ್ಲಿ ತಗೊಳ್ಳೋರು ಫುಟ್ಪಾತ್ ಅಲ್ಲೇ ತಗೊಳ್ಳೋದು. ಯಾರಿಗೂ ಜನಗಳಿಗೆ ಏನು ತೊಂದರೆ ಆಗ್ತಾ ಇಲ್ಲ. ಇಲ್ಲಿ ತೊಂದರೆ ಆಗೋ ತರ 20 ವರ್ಷದಿಂದ ಮಾಡ್ತಾ ಇದೀವಿ. ಇಲ್ಲಿ ಆ ತರ ಏನು ತೊಂದರೆ ಇಲ್ಲ. ಇಲ್ಲಿ ಆರಾಮಾಗಿದ್ದಾರೆ. ಯಾರು ನಿಮ್ಗೆ ಪಬ್ಲಿಕ್ ಅಂತೂ ಏನು ನಿಮ್ಗೆ ಹೇಳಿಲ್ಲ ತಾನೆ. ಅದು ಕಾಮೆಂಟ್ಸ್ಗಳು ಬಂದಿರೋದು ನನಗೆ. ಕಾಮೆಂಟ್ಸ್ ಬರ್ತಾರೆ, ಅವ್ರು ಯಾರೋ ಅಫಿಷಿಯಲ್ಗಳು ಹೇಳಿರ್ತಾರೆ, ಬೇರೆಯವ್ರಿಗೆ ಹೇಳಿ ಕಾಮೆಂಟ್ಸ್ ಎಲ್ಲ ಅದನ್ನೆಲ್ಲ ಕೇಳಕ್ಕಾಗಲ್ಲ ಸರ್. ಯಾಕಂದ್ರೆ ತಮಾಷೆಗೆ ಕಾಮೆಂಟ್ಸ್ ಹಾಕ್ತಾರೆ, ಎಲ್ಲದಕ್ಕೂ ಕಾಮೆಂಟ್ಸ್ ಹಾಕ್ತಾರೆ. ಅದಕ್ಕೋಸ್ಕರ ಅದನ್ನ ಪಬ್ಲಿಕ್ ಮಾಡಕ್ಕಂತ ಇಲ್ಲ ಸರ್. ಪಬ್ಲಿಕ್ ತೊಂದರೆ ಆಗಿದ್ರೆ ಕೇಳಿ ಸರ್. ಪಬ್ಲಿಕ್ ಇಂದ ಏನಾದ್ರು ತೊಂದರೆ, ಪಬ್ಲಿಕ್ ಇಂದ ರಿಸ್ಕ್ ಆಗಿದ್ರೆ ಅವ್ರು ಕಂಪ್ಲೇಂಟ್ ಮಾಡಿ. 20 ವರ್ಷದಿಂದ ನಾವು ಇಲ್ಲೇ ಮಾಡ್ತಾ ಇರೋದು, 20 years ಆಯ್ತು. ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ ಇಲ್ಲಿ. ಅದೊಂದು ಸ್ವಲ್ಪ 2-3 ಜನ ಹೇಳಿದ್ರೆ ಇನ್ನು 100 ಜನ ಬಂದು ತಗೊಳ್ತಾರಲ್ಲ, ಅವ್ರಿಗೆ ಅವ್ರಿಗೇನು ಹೇಳ್ತೀರಾ ನೀವು? ಇದು ವೀಕ್ ಡೇಸ್. ನಾನು ಬಂದಿರೋದು ಏನು ಇವತ್ತು ಬಂದು ಆಕ್ಚುಲಿ ಮಂಗಳವಾರ. ಅದೇ ಭಾನುವಾರ ಇದ್ರೆ ಹೆಂಗಿರುತ್ತೆ ಈ ತರ ಜನ? ಮಾಮೂಲಿ ಇರ್ತದೆ ಸರ್, ಮಾಮೂಲಿ 20 ವರ್ಷ ನಾವು ಮಾಡ್ತಾ ಇದೀವಿ, ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಎತ್ಸೋದು ಏನಿಲ್ಲ, ಬಡವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಅದು. ಸೊ ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ ಗೌರ್ಮೆಂಟ್ಗೆ? ಗೌರ್ಮೆಂಟ್ಗೆ ಅದೇ ಹೇಳ್ತಾ ಇದೀವಿ, ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ, ದಯವಿಟ್ಟು ಬಡವ್ರದ್ದು ಸ್ವಲ್ಪ ಯೋಚನೆ ಮಾಡಿ. ಇದರಿಂದಾನೇ ನಮ್ಮ ಮನೆ ಎಲ್ಲ ನಡೆಯೋದು, ಇದರಿಂದಾನೇ. ಇದಕ್ಕೋಸ್ಕರ ಒಂದು ಸ್ವಲ್ಪ ನಮಗೆ ಇದು ಮಾಡ್ಕೊಡಿ, ಸಹಕಾರ ಮಾಡ್ಕೊಡಿ ಅಷ್ಟೇ. ಅವ್ರಿಗೆಲ್ಲ ಕೇಳಿದ ಪ್ರಶ್ನೆ, ನಾಳೆ ದಿವಸ ಏಕಾಏಕಿ ಇವಾಗ ಹೆಂಗೆ ಕೇರ್ ಮಾರ್ಕೆಟ್ ಅಲ್ಲಿ ಒಂದೇ ಸಲ ತಗ್ಸ್ಬಿಟ್ಟು ಕ್ಲೀನ್ ಮಾಡಿಸ್ಬಿಟ್ರು, ಸೊ ಅದೇ ತರ ಮಾಡಿಸ್ಬಿಟ್ರೆ ನಿಮ್ಮ ಲೈವ್ಲಿಹುಡ್ ಏನಾಗುತ್ತೆ? ಅದೇ ಸರ್, ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಅಷ್ಟೇ ಆಗೋದು. ಏನು ಬೇರೆ ಏನೂ ಆಗಲ್ಲ. ನಮ್ಮ ಹೊಟ್ಟೆ ಮೇಲೆ ಹೊಡೆದು ಮನೇಲಿ ಕುತ್ಕೊಂಡಂಗೆ ಆಗುತ್ತೆ ನಮ್ಗೆ, ಅಷ್ಟೇ ಆಗೋದು. ಸ್ವಲ್ಪ ನೋಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ಬಿಟ್ಟು ಬಡವ್ರಿಗೂ ಸ್ವಲ್ಪ ಏನಾದ್ರು ಆದಂಗೆ ಮಾಡ್ಕೊಡಿ ಅಷ್ಟೇ. ಗೌರ್ಮೆಂಟ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಗೌರ್ಮೆಂಟ್ಗೆ ಅದೇ ಹೇಳೋದು ಸರ್, ಬಡವ್ರು ಇದಾವು, ಬಡವರಿಂದ ಮೊದಲಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಸ್ವಲ್ಪ ಅವಕಾಶ ಕೊಡಿ ನಮಗೆ. ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಷ್ಟೇ. ಬಂದಿರ್ತಾರೆ ಸರ್, ದೇಶಾಂತರದಿಂದ ಬಂದು ಇಲ್ಲಿ ಗೇವ ತಿನ್ಕೊಂಬೇಕು, ಇಲ್ಲಿ ಉಣ್ಬೇಕಂತ ಬಂದಿರೋ ಸರ್. ಎಲ್ಲ ಬೇರೆ ಬೇರೆ ದೇಶದಿಂದನೂ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಕೆಲ್ಸಕ್ಕೆ ಇರೋದಿಲ್ಲಿ. ಅದೇ ತರ ಮಾಡ್ಕೊಂಡು ಹೋಗಿ ಸ್ವಲ್ಪ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀವಿ ಸರ್. ಯಾವ್ದು ಆ ತರ ಏನು ಪಬ್ಲಿಕ್ ಅದನ್ನ ತೊಂದರೆ ಆಗಿದೆ, ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾರೆ, ನಾವೇನ್ ಕೇಳಂಗಿಲ್ಲ ಸರ್. ನಿನ್ನೆದು ಮಾಡಿದ ವಿಡಿಯೋ ಏನಕ್ಕಂದ್ರೆ, ಅಲ್ಲಿ ಅವಿನಿ ರೋಡ್ ಅಲ್ಲಿ ನಡಿಯಕ್ ಜಾಗ ಇರಲಿ. ಯಾಕಂದೇಳಿ ಅಟ್ಲೀಸ್ಟ್ ಇಲ್ಲಿ ಫುಟ್ಪಾತ್ ನಡಿಯಕ್ ಜಾಗ ಇದೆ, ಕ್ಲೀನ್ ಆಗಿದೆ. ಅಲ್ಲಿ ಮಾಡ್ಬೇಕಾದ ಅನಿಸ್ಥಿತಿ ಬಂತು, ಇಲ್ಲಿ ಕ್ಲೀನ್ ಆಗಿದೆ.
ಸೊ ಇದು ಹೇಳೋದು ಏನ್ ಹೇಳಿ, ಅವ್ರು ರಿಕ್ವೆಸ್ಟ್ ಮಾಡ್ತಾ ಇರೋದು, ಓಕೆನಾ, ರಿಕ್ವೆಸ್ಟ್ ಮಾಡ್ತಾ ಇರೋದು. ನಿಮ್ಮ ಅನಿಸಿಕೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಎಷ್ಟೊಂದು ಜನ ಹೇಳಿದ್ರು ಮಲ್ಲೇಶ್ವರಂ ಬನ್ನಿ ಅನ್ಬಿಟ್ಟು, ನಾನು ನಿಮ್ಗೋಸ್ಕರ ಬಂದಿದೆ. ನನಗೆ ಕಾಣಿಸ್ತಾ ಇರ್ತಾರೆ ಯಾವುದೇ ತರ ಡಿಸ್ಟರ್ಬೆನ್ಸ್ ಇಲ್ಲ. ಸೊ ವೀಕೆಂಡ್ ನನಗೆ ಗೊತ್ತಿಲ್ಲ, ನಾನು ವೀಕೆಂಡ್ ಬಂದಿಲ್ಲ, ಬಟ್ ನೋಡ ವೀಕೆಂಡ್ ಬಂದ್ರು ಅಷ್ಟೇ ಸರ್, ಪಬ್ಲಿಕ್ ಗಳಿಗೆ ಯಾವುದೇ ತರ ರೀತಿ ತೊಂದರೆ ಆಗದೇ ಇರ್ತಾನೆ ಇಲ್ಲಿ ವ್ಯಾಪಾರ ಮಾಡ್ಕೊಂಡ್ರೆ ಸುಮಾರು ಸಿಟಿ ಸರ್. ಇಲ್ಲಿ ಒಂದ್ ಅಂಗಡಿ ಇಂದ 5 ಅಂಗಡಿ ಇಲ್ಲ, 500-6 ಅಂಗಡಿ, 500-600 ಅಂಗಡಿಗಳಿವೆ. ಬೇಕಾದ್ರೆ ಎಲ್ಲಾ ಕಡೆನೇ ಕೇಳ್ಕೊಂಬಂದು ವಿಚಾರಿಸ್ಕೊಳ್ಳಿ ಸರ್. ಬಂದು ಬೇಕಾದ್ರೆ ನೀವೇ ಖುದ್ದಾಗ ಕೂಡ ನೋಡಿ ಸರ್ ಮಲ್ಲೇಶ್ವರಂ. ನನ್ಗೆ ಒಂದೇ ಒಂದು ಪ್ರಶ್ನೆ, ಎಲ್ಲರೂ ಹೇಳೋದು ಒಂದೇ ಒಂದು ಪ್ರಶ್ನೆ, ಏನು ಗೊತ್ತಾ, ಏನ್ ನೀವು ಮಾಮೂಲಿ ಕೊಟ್ಬಿಡ್ತೀರಾ ಪೊಲೀಸ್ಗೆ, ಅದಕ್ಕೆ ಅವ್ರು ಬಿಟ್ಬಿಡ್ತಾರಂತೆ. ಸರ್ ಆ ತರ ಎಲ್ಲ ಇಲ್ಲ ಸರ್, ಮಾಮೂಲಿ ಕೊಡಾಗಿದ್ರೆ ಪಬ್ಲಿಕ್ ಅಲ್ಲಿ ಅಂದ್ರೆ ನಾವೇನಕ್ಕೆ ಸರ್ ಇಲ್ಲಿ ವ್ಯಾಪಾರ ಮಾಡಕತ್ತಿದೆ. ಅಲ್ಲ, ನೀವು ಪೊಲೀಸ್ ಅವ್ರಿಗೆ ಏನೋ ಕಾಸು ಕೊಟ್ಬಿಡ್ತೀರಾ, ಅದಕ್ಕೆ ನಿಮ್ನ ಬಿಟ್ಬಿಡ್ತಾರೆ, ಏನೋ ಮಾಮೂಲಿ ವಸೂಲಿ ಬರ್ತಾರೆ ಅನ್ಬಿಟ್ಟು. ಅದ್ರ ಬಗ್ಗೆ ಎಲ್ಲ ಸುಳ್ಳು ಸರ್, ಅದು ಹೇಳಕ್ಕಾಗಲ್ಲ. ನನಗೂ ಗೊತ್ತಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಕೇಳಿದ್ದು, ಜನರು ಕೇಳಿದ್ಗೋಸ್ಕರ ನಾನು ಕೇಳಿದ್ದು. ಏನೋ ಇಷ್ಟು ಹಫ್ತಾ ವಸೂಲಿ ಯಾರೋ ಇರ್ತಾರಂತೆ, ಕೊಟ್ಬಿಟ್ರೆ ನೀವು ಬಿಟ್ಬಿಡ್ತಾರಂತೆ, ಏನು ಮಾಡಲ್ವಂತೆ. ಹಂಗನಾಗಿದೆ ಸರ್, 20 ವರ್ಷದಿಂದ ವ್ಯಾಪಾರ ಮಾಡಕತ್ತಿರಲ್ಲ ಸರ್. ಕೇಳಿದವ್ರೆಲ್ಲ ಬಂದ ತಕ್ಷಣ ಹಂಗೇನಾಗಿದೆ, 20,000 ಡೈಲಿ ಅವ್ರ ಕೊಟ್ಟಿ ಮಾಡ್ತಾ ಇದ್ರೆ ಬೇರೆಯವ್ರು ಹೆಂಗ್ ಸರ್ ನಾವು ಬದುಕೋದು, ಎಲ್ಲ ಅವ್ರಿಗೆ ಕೊಟ್ಬಿಟ್ರೆ ನಾವ್ ಹೆಂಗ್ ಮಾಡಕತ್ತಿದೆ. ಆ ತರ ಅವ್ರಿಂದ ನಮ್ಗೇನು ತೊಂದರೆಗಳಿಲ್ಲ ಸರ್. ನನಗನ್ಸಿದ್ ನಾನು ಹೇಳ್ತೀನಿ ನೋಡಿ, ಇಲ್ಲಿ ವಾಕ್ ಮಾಡ್ತಾ ಇದ್ರೆ ಎಲ್ಲ ಇದೆ, ಇಲ್ಲೇನು ಡಿಸ್ಟರ್ಬೆನ್ಸ್ ಇಲ್ಲ. ನಿನ್ನೆ ಮಾಡ್ಬೇಕಾ ಅನಿಸ್ತಿತ್ತು ಇವತ್ತು, ಅದಕ್ಕೋಸ್ಕರ. ಎನಿವೇಸ್, ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳ್ಬಿಡಿ. ಗಿರೀಶ್ ಸರ್. ಗಿರೀಶ್ ಅಂತ, ಯಂಗ್ ಮ್ಯಾನ್.